ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್ ಮಹೇಶ್ ಸರ್, ಈಗ ಅವ್ರು ಹೇಳಿದ್ರು ನೀವು ಕಾಲ್ ಮಾಡಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಟ್ರು ಅಂತ ಹೇಳಿ. ಸೊ ನಮಗೆ ಆರ್ಟಿಸ್ಟ್ನ ಒಪ್ಸೋದು ಅಷ್ಟೊಂದು ಈಸಿ ಅಂತ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರವಿ ಸರ್ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಫಾದರ್ ಕ್ಯಾರೆಕ್ಟರಿಗೆ ಒಪ್ಸಿದ್ದೀರಾ ಆ್ಯಂಡ್ ಹೇಗೆ ಕನ್ವಿನ್ಸ್ ಮಾಡಿದ್ರಿ? ಅವ್ರು ನೀವು ಕತೆ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಾ? ನಾನು ಇಂಡಸ್ಟ್ರಿಗೆ ಬಂದ ಮೊದಲ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದು, ಮೊದಲ ಹೀರೋಯಿನ್ ಅವಳೇನೆ. ಓಕೆನಾ? ಸೊ ಅಲ್ಲಿಂದ ಅವರು ನಮ್ಮ ಸ್ನೇಹ ಪರಿಚಯ ಆಯಿತು. ಬಟ್ ಗ್ಯಾಪ್ ಆಗಿತ್ತು, ನಾವು ಮಾತಾಡೋದು ತುಂಬ ರೇರ್ ರೀತಿ. ಅವಾಗ ಒಂದು ಯುವ ದಸರಾ ಸಿಕ್ತಾಗ ಆಯ್ ಬಾಯ್ ಅಂತ ಇದ್ದು. ಬಟ್ ನಾನು ಯಾವುದೋ 2 ದಿನ ಮುಂಚೆ ಅವ್ರದ್ದು ಫೋಟೋ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ, ಪ್ರಜ್ಞಾ ಅವ್ರದ್ದು. ಅವತ್ತು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಯಾರ್ಯಾರಿಗೂ ಅಂತ ಅನ್ಕೋತಾ ಇದ್ರು. ಮತ್ತು ನನಗೆ ತೋರಿಸೋದೆಲ್ಲ ಬರೀ ಎಲ್ಲೋ ಬಾಂಬೆ ಗರ್ಲ್ಸ್ ಅವ್ರನ್ನ ಸಾಂಗ್ಸ್ಗೆ ರೆಫರ್ ಮಾಡ್ತಾಯಿದ್ರು ಮ್ಯಾನೇಜರು. ಬಟ್ ನಾಜುಕ್ತನ ಇರಲ್ಲ ಅವರಲ್ಲಿ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಒಳ್ಳೆ 6 ಪ್ಯಾಕ್ ಇಟ್ಕೊಂಡಿರ್ತಾರೆ. ಬಟ್ ನಮ್ಮ ಹುಡುಗಿ ಅನ್ಸಲ್ಲ, ನಮ್ಮ ಪಕ್ಕದ ಮನೆ ಹುಡುಗಿ ಅನ್ಸ್ಬೇಕು. ಲಿರಿಕ್ಸ್ಗೆ ಅವ್ರು ಫೀಲ್ ಕೊಟ್ಟು ಎಕ್ಸ್ಪ್ರೆಸ್ ಮಾಡ್ತಾರೆ ನಮ್ಮ ಕನ್ನಡದವರು. ಎಲ್ಲ ಅವ್ರು ಡೆಡಿಕೇಶನ್. ನಾನು ಕಳಿಸ್ದೆ, ನಾನು ನಿಮ್ಮನ್ನ ಹೇಳಿಲ್ಲ, ನೋಡಿ ಸಾಂಗ್ ಕೇಳಿ, ಲಿರಿಕ್ಸ್ ತುಂಬ ನೋಡಿ, ನಾವು ನಿಮ್ಮ ಫ್ಯಾನ್ಸು, ಚೂರು ಮಾಡಿ ಡ್ಯಾನ್ಸು, ನಿಮ್ಮನ್ನು ಹೊಗಳ್ತಾ ಇದೆ ಸಾಂಗ್ಸು, ಬೇರೆ ಕೆಟ್ಟ ಥರ ಲಿರಿಕ್ಸ್ ಇಲ್ಲ, ಕೇಳಿ ಅಂದೆ. 5 ನಿಮಿಷ ಅವ್ರು ಕಾಲ್ ಬ್ಯಾಕ್ ಮಾಡಿದ್ರು, ನಾನು ಮಾಡ್ತೀನಿ ಅಂದರು. ಆಮೇಲೆ ಆ ಟೋನ್ ಆಗಬೇಕಾಯಿತು, ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಅಷ್ಟು ಡೆಡಿಕೇಶನ್. ತಿಂಗಳಾನ್ಗಟ್ಲೆ ಅವರು ಅನ್ನ ನೀರು ಬಿಟ್ಟು ಚೆನ್ನಾಗೆ ದೇಹ ಅನ್ನ ನೀರು ಬಿಟ್ಟು ಚೆನ್ನಾಗಿ ಅವರು ಡೆಡಿಕೇಶನ್ ಮಾಡಿದ್ರು. ಅದನ್ನ ನೋಡ್ತಾ ಇದೆ, ಅವ್ರು ಎಷ್ಟು ದಿನ ಬರೋ 3 ನಿಮಿಷ ಸಾಂಗ್ಗೆ ಅಷ್ಟು ಡೆಡಿಕೇಟ್ ಮಾಡಿದ್ರು. ಮತ್ತು ನಾವು 4 ಕಾಲ್ ಶೀಟ್ ಅಂದ್ಕೊಂಡಿದ್ದು ಆ ಸಾಂಗ್ನ, ಬಟ್ 2 ಕಾಲ್ ಶೀಟಲ್ಲಿ ಮುಗಿದೋಯ್ತು. ಅವರು 10 ದಿನ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಹರ್ಷ ಮಾಸ್ಟರ್ ಅವರಿಗೆ. ಭಾವ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ, ಏನು ಹೇಳಬೇಕು ಆ ಸಾಂಗಲ್ಲಿ ಇರೋದು ಹಂಗೆ ಅಲ್ವಾ. ಯಾರು ಭಾವ ಅಲ್ಲ, ಭಾವನೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ಮಾಡ್ಬಿಟ್ರು. ಈಗ ನಿಮ್ಮಿಬ್ರ ಬಗ್ಗೆ ಅವರಿಬ್ರು ಬಿಡ್ಲಿ, ಇವರಿಬ್ರು ಡ್ಯಾನ್ಸ್ ಇರ್ಲಿಲ್ಲ ಅಲ್ಲಿ, ಸುಮ್ಮನೆ ಅಲ್ಲಿ ಪಿಕ್ಚರ್ ಇರಲಿಲ್ಲ ಆ ಸಾಂಗ್ ಅಲ್ಲಿ ಬಂದ್ರೆ ಅಷ್ಟೇನೆ. ಆಮೇಲೆ ಅದ್ ಹೆಂಗ್ ಕಲ್ತ್ರೋ ಗೊತ್ತಿಲ್ಲ, ಶಾರದಾ ಸ್ವಾಗ್ ಇತ್ತು ಸುಮ್ಮನೆ ಅವರು. ಸೊ ಫಸ್ಟ್ ಇವರಿಬ್ರಿಗೆ ಅಂತ ಪ್ಲಾನಿಂಗ್ ಇದ್ದಿದ್ದ? ಇಲ್ಲ, ಶಾರದಾ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಆಗಿದೆ, ಇದು ಕತೆ ಹೋಗುತ್ತೆ ಸಾಂಗ್ ಅಲ್ಲಿ. ಆ ಸ್ವಾಗ್ ಹೋಗೋಣ, ಜಸ್ಟ್ ಅವರು ದಮ್ ಹೊಡಿತಾ ಇರೋದು ಏನೋ ತಿಕ್ ಮಾಡ ಹಂಗ ಹೋಗೋಣ, ಅವ್ರೊಬ್ರದ್ದು ಏನು ತಿದ್ದಿದ್ದು. ಬಟ್ ಹರ್ಷ ಮಾಸ್ಟ್ರು ಇವ್ರದ್ದು ಇಂಟ್ರೊಡಕ್ಷನ್ ಸಾಂಗ್ ನೋಡಿದ್ರು, ಇಲ್ಲ ಇವ್ರಿಗೇನೋ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಅಂತಂದ್ವಿ, ಬಟ್ ಹರ್ಷ ಇದೆಲ್ಲ ಒಂದು ಸ್ಟೆಪ್ಪು ನಿನಗೆ ಅಸಹ್ಯ, ಇದು ಮಾಡೋಕ್ಕಾಗಲ್ಲ, ಇದೆಲ್ಲ ಸ್ವಲ್ಪ ಕಷ್ಟ, ಇದೊಂದು ಸ್ಟೆಪ್ಪು ನಿನಗೆ ಅಸಹ್ಯ ಅಂದ್ಬಿಟ್ಟ. ಆಯ್ತಪ್ಪ ಏನೋ ಮಾಡೋಣ ಬಿಡು, ನಾನು ಶಿವರಾಜ್ ಬಿಡು ಸರಿ ಹೋಗಿ 10 ನಿಮಿಷ ರಿಹರ್ಸಲ್ ಮಾಡಿದ್ವಿ. ಆಮೇಲೆ ಇವರು ಕೊಟ್ಟಂಥ ಎನರ್ಜಿ ಇತ್ತಲ್ಲ, ಯಾಕಂದರೆ ಅಪೋಸಿಟ್ ರಿಯಾಕ್ಷನ್ ಇದ್ದಾಗ ಚೆನ್ನಾಗಿರುತ್ತೆ. ನಮಗೂ ಹೊಸ ಪರಿಚಯ, ಮುಗ್ಧ ಹತ್ರ ನಿಂತ್ಕೋಬೇಕು, ಹಿಂಗೆ ಹೋಗ್ತಾ ಇದ್ದೀವಿ, ಇವ್ರಿಗೆ ಹಿಂಗೆ ಹೋಗ್ತಿದ್ರೆ ಹೇಳಿದೆ ಏನು ಮಾಡಲ್ಲಮ್ಮ, ನಿಂತ್ಕೊಳ್ಳೋದಷ್ಟೇ ಇದು ಡ್ಯಾನ್ಸ್ ಅಂತ. ಸೊ ಇವ್ನ ಎನರ್ಜಿ ಚೆನ್ನಾಗಿತ್ತು, ಸಾಂಗ್ ಚೆನ್ನಾಗಿತ್ತು, ಸಿಚುವೇಶನ್ ಚೆನ್ನಾಗಿತ್ತು, ಎಲ್ಲ ತುಂಬಿದ್ರು, ಒಂಥರ ರೊಚ್ಚಿಗೆ ಡ್ಯಾನ್ಸ್ ಮಾಡಿದ್ವಿ. ನಿಮ್ಮಿಬ್ರು ಜೋಡಿ ಹೇಗಿದೆ? ಆನ್ ಸ್ಕ್ರೀನ್ ಅಂತೂ ಸಖತ್ತು, ಆಫ್ ಸ್ಕ್ರೀನ್ ಹೆಂಗಿದೆ? ಈ ಒಂದು ನಾನು ಏನಂದ್ರೆ, ಈ ಮೂವಿ ಶುರು ಆದ್ಮೇಲೆ ನಿಮ್ಮ 3 ಜನದ್ದು ಫ್ರೆಂಡ್ಶಿಪ್ ಇನ್ನೂ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ನೀವು ಆಫ್ ಸ್ಕ್ರೀನ್ ಏನಿದೆ ಆನ್ ಸ್ಕ್ರೀನ್ ಅದೇ ಕಾಣಿಸುತ್ತೆ, ಸೇಮ್ ಹಂಗೆ ಇರೋದು. ಆಸ್ ಅನ್ ಆಡಿಯನ್ಸ್ ಇವನ್ ವೆನ್ ಐ ವಾಸ್ ವಾಚಿಂಗ್ ಸೇಮ್ ಹಂಗೆ ಅನಿಸ್ತಾ ಇರುತ್ತೆ ನನಗೆ. ಆಫ್ ಸ್ಕ್ರೀನಲ್ಲಿ ಏನು ಮಾಡ್ತೀರೋ ಆನ್ ಸ್ಕ್ರೀನಲ್ಲೂ ಹಂಗೆ ಇದೆ ಅದು. ಎಸ್, ಈಗ ನಮ್ಮ ಹೀರೋಯಿನ್ ಬಗ್ಗೆ ಮಾತಾಡಲೇಬೇಕು. ಡಿಂಪಲ್ ಕ್ವೀನು ಇವಾಗ ಸ್ಯಾಂಡಲ್ವುಡ್ ಲೇಡೀಸ್ ಸೂಪರ್ ಸ್ಟಾರ್ ಆಗಿ ಹೋಗಿದ್ದಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ. ಸೊ ಸಿನಿಮಾದಲ್ಲಿ ಅವರು ನಾಯಕ ನಟಿ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಶೀಸ್ ಏನಂದರೆ ಎನರ್ಜೆಟಿಕ್ ಗರ್ಲ್ ಆ್ಯಂಡ್ ಸ್ಕ್ರೀನ್ ಮೇಲ್ಗಡೆ ಅವ್ರ ಪ್ರೆಸೆನ್ಸ್ ಆಗ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಈ ಫಸ್ಟ್ ಪಾರ್ಟಲ್ಲೂ ನಮಗೆ ಅಯೋಗ್ಯ ಮಾಡಿದಾಗಲೂ ಅದೇ ವರ್ಕ್ ಆಗಿತ್ತು ನಮ್ಮಿಬ್ಬರು ಕೆಮಿಸ್ಟ್ರಿ. ಅಂದರೆ ನಿಮ್ಗೆ ಯಾವಾಗಲೂ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆದ್ರೆ ಸಿನಿಮಾ ವರ್ಕ್ ಆಗೋದು. ಯಾಕೆ ಮೇಜರ್ ಆಗಿ ಲವ್ ಸ್ಟೋರಿ ಕನೆಕ್ಟ್ ಆಗ್ಬೇಕು ಜನಕ್ಕೆ, ಅಂದರೆ ಮೇನ್ ಲೈನ್ ಅದೇ ಹೋಗ್ತಾ ಇರುತ್ತೆ ನಿಮಗೆ ಸಿನಿಮಾದೊಳಗೆ, ಯಾವುದೇ ಸಿನಿಮಾದಲ್ಲಿ ಅದನ್ನು. ಹಂಗಾಗಿ ಆ ಕನೆಕ್ಷನ್ನು ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೂ ಕೂಡ ಅವ್ರ ಆ್ಯಕ್ಟಿಂಗು ತುಂಬ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ ಆಗಿ ಬಂದಿದೆ. ಆ್ಯಂಡ್ ಆ ಗಂಡ ಹೆಂಡತಿ ಫೀಲಿಂಗ್ ಇದೆ, ಆ ಫೆವಿಕಲ್ ಸೀನ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ಸೀನ್ಗಳು ಚೆನ್ನಾಗಿದೆ. ಆಮೇಲೆ ಆ ಫಸ್ಟ್ ನೈಟ್ ಸೀನು ಅದೆಲ್ಲ ಬಹಳ ಬ್ಯೂಟಿಫುಲ್, ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪಾಪ ನಿಮ್ಮ ಫಸ್ಟ್ ನೈಟ್ ಹಾಳಾಯ್ತು ಅಂತ ಹೇಳಿ ಅವ್ರ ಫಸ್ಟ್ ನೈಟ್ ಹಾಳು ಮಾಡಿ ಸರಿ. ಫಸ್ಟ್ ಅಲ್ಲೇ ಹೇಳಿದೀವಿ, ನಮ್ಮ 3 ಜನರ ಮಧ್ಯೆ ಮಾತಾಗಿದೆ, ಯಾರದೇ ಫಸ್ಟ್ ನೈಟ್ ಆದ್ರೂ ಹಾಳು ಮಾಡಬೇಕು ಅಂತ ಫಸ್ಟ್ ಅಲ್ಲೇ ಹೇಳ್ಬಿಟ್ಟಿದೀವಿ ನಾವು. ಅದ್ರ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಇಂಥ ಸ್ನೇಹಿತರ ಜೊತೆಗಿದ್ರೆ ಇಲ್ಲ ಪಾಪ ಅವರೊಬ್ಬರಿಗೆ ಕ್ಲಾಸ್ ತಗೊಳ್ಳೋದಲ್ಲ, ನಿಮಗೂ ಫಸ್ಟ್ ನೈಟ್ ಅಲ್ಲ ಲಾಸ್ಟ್ ನೈಟ್ ಆಗಲ್ಲ. ಗೊತ್ತಿಲ್ದಂಗೆ ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ ಅವ್ರಿಗೆ ಹೇಳ್ದಂಗೆ ನೀವೇ ಎಲ್ಲಾದ್ರೂ ಔಟಿಂಗ್ ಹೋಗ್ಬಿಟ್ಟು ಸರ್ ಬೇರೆ ಪಾರ್ಟ್ 3 ನಲ್ಲಿ ಇವರಿಬ್ರು ಇರಲ್ಲ ಕಟ್ಟು
ಯಾರು ಮಟನ್ ಬೆಣ್ಣೆ ಇಬ್ರು ಇರಲ್ಲ. ಈ ಸಿನಿಮಾದಲ್ಲಿ ಆಯ್ತಲ್ಲ ಫೆವಿಕಾಲ್ ಅಂಟ್ಕೊಂತಲ್ಲ ಇನ್ನೇನು. ಎಸ್ ಹೌದು, ನಿಮ್ದೇ ಬಾಕಿ ಉಳ್ದಿರೋದು ಹಾ. ಪಾಪಾಜಿ. ನಮ್ದು ಶಿವರಾಜ್ ಕಾರ್ಪೇಟೆ ಬಾಕಿ ಇರೋದು. ಪಾಪ ಅನಾಥ ಮಕ್ಕಳು. ಅದೇ ಅನ್ಕೋತಾ ಇದೆ, ಅದೇ ಬಿಟ್ಬಿಟ್ರು ನೆಮ್ಮದಿಯಾಗಿ ಇವ್ರನ್ನ ಫಸ್ಟ್ ನೈಟ್ಗೆ. ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಂಗ್ ಕೊಟ್ಟೋಗಿದ್ದೀನಿ. ಐ ನೋ, ಬಟ್ ಅದು ಹೆಂಗೆ ಅಂತ ಅನ್ಕೊಂಡಿದ್ದಾನೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಗು, ನೆಕ್ಸ್ಟ್ ಬರುತ್ತೆ. ಹೆಂಗ ಸಿದ್ಧ ಇದು ಮಾಡ್ಕೊಂಡ್ಬಿಟ್ಟಿದ್ಯಾ ಗ್ಯಾಪ್ ಅಲ್ಲಿ ಅಂತ ಹೇಳಿ ಕೇಳ್ಬೇಡಿ. ಇವ್ರು ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಹೇಳೋದಲ್ಲ ನಾನು. ಮಗುನೇ ತೋರ್ಸು ಡೈರೆಕ್ಟ್ ಆಗಿ, ತಗೊಳ್ಳೋ ಸರ್ಪ್ರೈಸ್ ನೋಡೋ ಹೆಂಗವನೆ ಸರ್ಪ್ರೈಸ್. 10 ಥಿಯೇಟರ್ ಅಲ್ಲಿ ವರ್ಷ ಜನರಿಗೆ ರವಿಚಂದ್ರನ್ ಸರ್ಪ್ರೈಸು, ಅದಾದ್ಮೇಲೆ ದೇವರಾಜ್ ಅವ್ರ ಸರ್ಪ್ರೈಸು, ನಿಮ್ಗೆ ಸಿನಿಮಾದ ಒಳಗಡೆ ನನ್ನ ಮಗುನೇ ಸರ್ಪ್ರೈಸ್ ಥರ್ಡ್ ಪಾರ್ಟಲ್ಲಿ. ಎಸ್ ಈಗ ಸರ್, ಈಗ ನಾವು ಮೇಡಮ್ ಬಗ್ಗೆ ರಚಿತಾ ರಾಮ್ ಅವ್ರ ಬಗ್ಗೆ ಮಾತಾಡಿದ್ವಿ. ಅವರು ಕೂಡ ಪ್ರಮೋಷನ್ಸಿಗೆಲ್ಲ ಬಂದಿದ್ರೆ ಇನ್ನೂ ಸಖತ್ತಾಗಿ ಆಗ್ತಾ ಇತ್ತು ಅಲ್ವಾ? ಇಲ್ಲ ಖಂಡಿತ ಬರ್ತಾ ಇದ್ರು. ಅವರು ಚಿರಂಜೀವಿ ಸರ್ ಅವರ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಬಿಫೋರ್ ಅವ್ರು ತುಂಬ ಪೋಸ್ಟ್ ಹಾಕಿದ್ದಾರೆ ನೋಡಿ, ಬೇಕಾದ್ರೆ ಹೌದು. ಏನು ಮಾಡಬೇಕು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ಈಗ ಇಲ್ಲಿ ಎಲ್ಲ ಕನ್ನಡ ಸಿನಿಮಾ ಮಾಡ್ತಾ ಇದ್ರೆ ನಾವು ಕೇಳಿ ಬಿಡಿಸ್ಕೋಬೋದಿತ್ತು, 1-2 ದಿನ ಬಿಡ್ಕೊಡಿ ಅಂತ. ಬಟ್ ಅದರ್ ಲ್ಯಾಂಗ್ವೇಜ್ ಅಂತ ಬಂದಾಗ ಅವ್ರದ್ದು ದೊಡ್ಡ ಸೆಟಪ್ ಇರುತ್ತೆ, ಬಟ್ ಅವ್ರ ಕಮಿಟ್ಮೆಂಟ್ ಇರುತ್ತೆ. ಮುಂಚೆನೇ ಹೇಳಿದ್ರು ಅವರು ನನಗೆ, ಬಟ್ ಅಪ್ಡೇಟ್ ತಗೋತಾ ಇದ್ದಾರೆ, ಕಾಲ್ ಮಾಡಿ ಏನು ನಡೀತಾ ಇದೆ. ಬಟ್ ಅವರು ಸಕ್ಸಸ್ಸಲ್ಲಿ ಖುಷಿ ಇದ್ದಾರೆ. ಥ್ಯಾಂಕ್ ಯು. ಓಕೆ, ಈಗ ನಿಮಗೆ ಹೇಳ್ತಾರೆ ಯೋಗರಾಜ್ ಭಟ್ರು ಶಿಷ್ಯ ಅಂತ ಹೇಳಿ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ಗೆ ಗೊತ್ತು. ಸೊ ಅವ್ರು ಕೂಡ ಜಾಸ್ತಿ ಹಳ್ಳಿ ಸೊಗಡಿನ ಸಿನಿಮಾ ಮಾಡ್ತಾರೆ. ಸೊ ನೀವು ಅದೇ ಇನ್ಸ್ಪಿರೇಷನ್ ಇಂದ ಮಾಡ್ತಾ ಇರೋದಾ? ನನಗೆ ಇಬ್ಬರು ಗುರುಗಳು, 9 ವರ್ಷ ನಾನು ಅವ್ರ ಹತ್ರ ಕೆಲಸ ಕಲ್ತಿದ್ದೆ. ಯಾರು ಇಬ್ರು? ಸೂರಿ ಸರ್ ಮತ್ತು ಯೋಗರಾಜ್ ಸರ್. ಆ ಕಡೆ ಪ್ಯಾರಲಲ್ ಆಗಿ ಒಂದು ಮಾಸ್ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ. ಅವ್ರು ಹೆಂಗೆ ಅಂದರೆ ಸೂರಿ ಸರ್ ಸಿನಿಮಾ ಮಾಡ್ಬೇಕಾದ್ರೆ ಯೋಗರಾಜ್ ಸರ್ ಕೆಲಸ ಮಾಡ್ತಿರ್ಲಿಲ್ಲ, ಬರೀ ಸ್ಕ್ರಿಪ್ಟ್ ವರ್ಕಲ್ಲಿ ಇರ್ತಿದ್ರು. ಯಾಕಂದರೆ ಒಬ್ರಿಗೊಬ್ರು ಸ್ಕ್ರಿಪ್ಟ್ನ ಡಿಸ್ಕಷನ್ ಮಾಡಿಕೊಂಡು ಅವ್ರಿಗೇನು ಸಾಂಗ್ ಬರ್ಕೊಡೋದು ಸೂರಿ ಸರ್ ಸೆಟ್ ಡಿಸೈನ್ ಮಾಡ್ತಿದ್ರು. ಅದಕ್ಕೆ ಇದು ಈಗ ಪರಮಾತ್ಮ ಮಾಡಲಿಲ್ಲನೂ ಅವರೇ ಮಾಡ್ತಾಯಿದ್ರು ಸೂರಿ ಸರ್. ಆ ಗ್ಯಾಪ್ ಆಗ್ತಾಯಿತ್ತು. ಆ ಗ್ಯಾಪಲ್ಲಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೋ ಕೆಲಸ, ಅಲ್ಲಿಂದ ಅಗೇನ್ ಸೂರಿ ಸರ್ ಜೊತೆ. ಈ ಕಡೆ ನಾವು ಲವ್ ಟ್ರ್ಯಾಕು ಚೆನ್ನಾಗೆ ಅವ್ರ ಜೊತೆ ನಮಗೆ ಒಲಿತು, ಮತ್ತು ಮಾಸು ಅನ್ನೋದು ನಮಗೆ ಜೊತೆ ಸೂರಿ ಸರಿಂದ ಬಂತು. ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್, ಆರ್ಟ್ ವರ್ಕ್ ಎಷ್ಟು ನ್ಯಾಚುರಲ್ ಆಗಿರ್ಬೇಕು ಅನ್ನೋದು ನಮಗೆ ಸೂರಿ ಸರಿಂದ ಭಾಳ ಕಲಿತು. ಒಬ್ಬೊಬ್ಬರಿಂದ ಒಂದೊಂದು ಕಲ್ತಿದ್ದೀರಾ? ಇಬ್ಬರಿಂದ.